ಅನ್ನೋದನ್ನ ಮರಿಬೇಡಿ. ಅಷ್ಟೆಲ್ಲ ಮೀರಿ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂದ್ರೆ ಹುಡುಗಿ ಮತ್ತು ಹುಡುಗಿ ತಾಯಿಗೆ ಏನೋ ಕಾರಣ ಇದೆ. ಅವರಿಬ್ರು ಈ ಮದುವೆ ಪರ ಇದ್ದಾರೆ. ಹಾಗಾಗಿ ನಾವು ಆತಂಕ ಪಡೋ ಅಗತ್ಯ ಇಲ್ಲ. ಒಂದೇ ಕೆಲಸಕ್ಕೆ 4 ಜನ ನೇಮಿಸೋದಾಗ್ಲಿ, ಮದುವೆ ಅಂದ್ಕೊಂಡ ಹಾಗೆ ನಡೀಲೇಬೇಕು. ಎಲ್ಲ ಸರಿ ಬಾವಾ, ಆದ್ರೆ ಅಷ್ಟೊಂದು ಚಿನ್ನ? ಆ ಚಿಂತೆ ನನಗೆ ಬಿಡು ಗುರುರಾಜ. ವೆಂಕಟನಾಥನು ನನಗೆ ಮಗ ಇದ್ದಾಗ ನನ್ನ ಮನೆ ಚಿನ್ನನೆಲ್ಲ ತಂದು ಹಾಕ್ತೇನೆ. ಈ ಮನೆ ಮರ್ಯಾದೆ ಮುಖ್ಯ ನನಗೆ. ಅಮ್ಮ, ತುರ್ತು ಕೆಲ್ಸದ ಮೇಲೆ 1-2 ದಿನ ಹೊರಗೆ ಹೋಗಿ ಬರಬೇಕಿತ್ತು. ನಾವಿಲ್ಲಿ ಮದ್ವೆಗೆ ಹಣಕಾಸು, ಒಡವೆ, ವಸ್ತ್ರ ಹೇಗೆ ಹೊಂದ್ಸೋದು ಅಂತ ಒದ್ದಾಡ್ತಾ ಇದೀವಿ. ನೀನ್ ನೋಡಿದ್ರೆ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ಮಾರ್ ದೂರದಲ್ಲಿ ಮದ್ವೆ ಇದೆ, ನಿಂಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವೇನಾ? ಅಣ್ಣ, ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತಾರೆ. ಸರಸ್ವತಿ ನಮ್ಮನೆ ಸೊಸೆ ಆಗಬೇಕು ಅಂತಿದ್ರೆ ಹಾಗೆ ಆಗ್ತಾಳೆ. ಮದುವೆ ಅನ್ನೋದು ಮನಸ್ಸಿಂದ ಆಗಬೇಕು, ಮನಸ್ತಾಪದಿಂದ ಅಲ್ಲ. ಮದುವೆ ಆಗಬೇಕು, ಆಗುತ್ತೆ, ಸಂಶಯ ಬೇಡ. ಸಮಸ್ಯೆಗಳಿಗೆ ಬಗೆಹರಿಯದಿದ್ರೆ ಹೇಗೋ ಮದ್ವೆ ಆಗುತ್ತೆ? ಏನ್ ನಿಮ್ ಸಮಸ್ಯೆ? ಒಡವೆದ, ಹಣಕಾಸಿಂದ ಅಥವಾ ಆಳು ಕಾಳಿಂದ? ಏನು ಅಂತ ನನಗೆ ಹೇಳಿ. ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ನಾನು ಅಷ್ಟು ದೂರದಿಂದ ಬಂದಿರೋದಾದ್ರೂ ಯಾಕೆ, ನಿರ್ವಿಘ್ನವಾಗಿ ನನ್ನ ಮಗನ್ ಮದ್ವೆ ಮಾಡ್ಬೇಕು ಅಂತ ತಾನೆ. ಅಲ್ಲಮ್ಮ, ಬಾದ್ರಾಯನ ಸಂಬಂಧ ಕೇಳ್ಕೊಂಡ್ರು ನೀವು ಹೇಗೆ ಮಾಡ್ತೀರಿ? ಮದುವೆ ಅಂದ್ರೆ ಏನು ಮಕ್ಕಳಾಟದೆ? ಮಕ್ಕಳ ಮದ್ವೆನ ಮಕ್ಕಳಾಟದ ಹಾಗೆ ಮಾಡ್ಬೇಕು ಮಾಧವಣ್ಣ. ನೋಡಿ, ನಿಮ್ಗೆ ಏನೇನ್ ಬೇಕು ಹೇಳಿ, ಪಟ್ಟಿ ಮಾಡ್ಕೊಡಿ. ಇನ್ 2 ದಿನದಲ್ಲಿ ಅದೆಲ್ಲ ನಿಮ್ ಕಣ್ಮುಂದೆ ಇರುತ್ತೆ. ವೆಂಕಟನಾಥ, ತುರ್ತು ಕೆಲ್ಸದ ಮೇಲೆ ಎಲ್ಲೋ ಹೊರಗಡೆ ಹೋಗ್ಬೇಕು ಅಂತ ಹೇಳ್ದೆ ಅಲ್ವಾ? ಹಾಗೆ ದಾರಿನಲ್ಲಿ ನಿಮ್ ತಂದೆಯವ್ರನ್ನ, ಅಂದ್ರೆ ನಿಮ್ ಚಿಕ್ಕಪ್ಪನ, ನಮ್ಮ ಮನೆಯವ್ರನ್ನ ಭೇಟಿ ಆಗ್ಬಿಡು. ಚಿಟ್ಕೆ ಹೊಡೆಯೋಷ್ಟರಲ್ಲಿ ಅವರೇ ಎಲ್ಲ ವ್ಯವಸ್ಥೆನೂ ಮಾಡ್ತಾರೆ. ಆಯ್ತಮ್ಮ. ಚಿಕ್ಕಮ್ಮ, ನೀವು ಹೇಳ್ದಾಗೆ ಹೋಗಿ ಬರ್ತೀನಿ. ಒಳ್ಳೇದು. ಅಲ್ಲ, ಈಕೆ ಯಜಮಾನ್ರು ನಮ್ ವೆಂಕಟನಾಥಂಗ್ ಹೇಗ್ ಪರಿಚಯ? ಈಗ ರತ್ನಮ್ಮ ಹೋಗಿ ಅಲ್ಲಿ ತಲುಪಿರ್ತಾರ? ಅವರು ಸಿಕ್ಕಿರ್ಬೋದಾ? ಆ ಊರಲ್ಲಿ ಯಾರಾದ್ರೂ ಗುರ್ತಿನವ್ರು ಸಿಕ್ಕಿ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳಿದ್ರೆ ರತ್ನಮ್ಮ ಏನು ಹೇಳ್ತಾರೆ? ಪತ್ರದ ವಿಚಾರ ಹೇಳ್ಬಿಟ್ರೆ ಅವ್ರು ಏನು ಅನ್ಕೊಂತಾರೆ? ವಿಷಯ ಬಹಿರಂಗ ಆದ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವೇ? ನೋಡಿದ ಕೂಡಲೇ ಪ್ರೇಮ ಪತ್ರ ಬರ್ದಿದ್ದಾಳೆ ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ದೇವ್ರೆ, ಆ ರೀತಿ ಆಗದೆ ಇರ್ಲಿ. ಇಲ್ಲ, ಅವತ್ತು ಅಗ್ರಹಾರದಲ್ಲಿ ಅತ್ತೆ ಅವ್ರನ್ನ ನೋಡಿದ್ದು ಚೆನ್ನಾಗಿ ನೆನಪಿದೆ. ನನ್ನ ಕಣ್ಣಲ್ಲೇ ಅಳ್ದು ಸುರಿದು ಮೆಚ್ಕೊಂಡವರು. ಆಮೇಲೆ ಈಕೆನೆ ನಮ್ಮ ಮನೆ ಸೊಸೆ ಆಗಬೇಕು ಅಂತ ಮನೆ ಮಂದಿಗೆಲ್ಲ ಒತ್ತಡ ಹಾಕಿದವರು. 1 ಅಲ್ಲ 4 ಬಾರಿ ಈ ಸಂಬಂಧ ಕುದುರಿಸೋಕೆ ಹೆಣಗ್ದವರು. ಅಮ್ಮ ಅವ್ರ ಬಗ್ಗೆ ತುಂಬ ಹೇಳಿದಾಳೆ. ಅವ್ರು ಖಂಡಿತ ತಪ್ಪು ತಿಳ್ಕೊಳ್ಳಲ್ಲ. ಆದರೆ ಪತ್ರ ಅವ್ರಿಗೆ ಕೈ ಕೊಟ್ರೆ ಅವ್ರ ಭಾವನೆ ಹೇಗಿರ್ಬೋದು? ತುಂಬ ಓದ್ಕೊಂಡವರು, ಪಂಡಿತರು. ಅವ್ರ ಮುಂದೆ ನಾನು ತುಂಬ ಸಣ್ಣವಳು. ಪ್ರೇಮ ಪತ್ರನ ಅತಿರೇಕ ಅನ್ಕೊಂತಾರೋ ಏನೋ, ಅಥವಾ ಸಹಜ ಕುತೂಹಲದ ಹುಡುಗಿ ಅಂತ ಭಾವಿಸ್ಬೋದಾ? ಅವರಿಗೂ ನನ್ನ ಬಗ್ಗೆ ನನ್ನಂತೆಯೇ ಒಲವಿನ ಭಾವನೆಗಳಿದ್ದು ಕವಿಯಾಗಿ 4 ಸಾಲು ಬರೆದು ಕಳಿಸ್ಬೋದೆ? ಅಕ್ಕ, ಬಾಗಿಲು ತೆಗಿಯಕ್ಕೆ ಆಟೋಣ. ನಾನು ಬರಲ್ಲ, ಹೋಗೋ. ನನ್ನ ಆತಂಕ ನನಗಾದ್ರೆ ಇವನ್ ಬೇರೆ. ಅಕ್ಕ,
ಆಟ ಆಡೋಣ. ಹೋಗ. ರತ್ನಮ್ನವರು ನಮಸ್ಕಾರ. ನಮಸ್ಕಾರ. ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದ್ಬಿಟ್ಟಿದ್ದೀರಾ. ನಮ್ ಹುಡುಗಿ ಬಿಡ್ಬೇಕಲ್ಲಪ್ಪ. ತಗೊಳ್ಳಿ. ನಲ್ಲ ಎನ್ನಲೆ ಪ್ರಿಯತಮ ಎಂದರೆ ತಪ್ಪೆ, ಮನಸ್ಸು ಒಲಿದಾಗಲೇ ಮದುವೆ ಎನ್ನುತ್ತಾರಲ್ಲವೇ. ನನ್ನ ಮನಸ್ಸು ನಿಮ್ಮ ಮನಸ್ಸಿಗೆ ಒಲಿದಿದೆ ಎಂದು ನಿಮ್ಮ ಮನಸ್ಸಿಗೂ ಗೊತ್ತು. ನಿಮ್ಮ ದೃಷ್ಟಿಯಲ್ಲೇ ನಾನು ಅದನ್ನು ಗ್ರಹಿಸಿರುವೆ. ನನ್ನ ಗ್ರಹಿಕೆ ಸುಳ್ಳಾಗಲಾರದೆಂಬ ನಂಬಿಕೆ ನನಗಿದೆ. ಇದನ್ನು ಹೇಳಿದರೆ ಪ್ರಶ್ನೆಯೇ ಉತ್ತರ ಹೇಗಾಗುತ್ತದೆ ನನ್ನದರೆ? ತಡೀರಿ, ಲೇಖನಿ ತರ್ತೀನಿ. ಅಯ್ಯೋ, ನಾನೇ ತಂದಿದ್ದೀನಪ್ಪ. ಆಮೇಲೆ ನೀನು ಈ ಸಲನೂ ಉತ್ತರ ಕೊಡದೆ ಹೋಗ್ಬಿಟ್ರೆ ತಗೋ. ಕೊಡಿ. ತಗೊಳ್ಳಿ. 2 ಸಾಲು ಬರೀಲಿಲ್ಲ, ಇಷ್ಟೇನಾ ಉತ್ತರ? ಇಷ್ಟೇ. ಹಾ, ಇಷ್ಟಕ್ಕೆ ನಾನು ಅಷ್ಟು ದೂರದಿಂದ ಬರ್ಬೇಕಾಯ್ತಾ? ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಇವ್ರಿಗೆ ಹುಡುಗಾಟ, ನನಗೆ ಪ್ರಾಣ ಸಂಕಟ.